ಜನರ ಸಮ್ಮುಖದಲ್ಲಿ ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಸರ್ವೇ ಜನ ಸುಖಿನೋ ಭವಂತು ಅಂತ ನಾವು ಬಯಸ್ತೀವಿ. ಅದರಲ್ಲಿ ನನಗೆ ಹೆಚ್ಚಿನ ರೀತಿಯಲ್ಲಿ ಜನ ಸಮುದಾಯ ಸಹಾಯ ಮಾಡಿ ಈ ರಾಜಗೋಪುರ ನಿರ್ಮಾಣವನ್ನು ಮಾಡಿದ್ದಾರೆ. ಅವರೆಲ್ರಿಗೂ ಆಯುರ ಆರೋಗ್ಯ ಬಯಸ್ತೀನಿ. ಸರ್, ದೇವಸ್ಥಾನದ ಇತಿಹಾಸ ಅಂತ ಬಂದರೆ ಎಷ್ಟು ವರ್ಷದ ಸಾಲೈತೆ ಸರ್? ಇದನ್ನು ದೇವಸ್ಥಾನದ ಇತಿಹಾಸ ಬಲ್ಲವರಿಲ್ಲ. ದೇವಸ್ಥಾನದ ಪಾಯದಿಂದಲೂ ಕೂಡ ಗೋಪುರದವರೆಗೂ ನಾವೇ ನಿರ್ಮಾಣ ಮಾಡಿದ್ವಿ ಅಂತ ಹೇಳಕ್ಕೆ ಬಯಸ್ತೀನಿ. ಎಷ್ಟು ವರ್ಷ ಆಗಿರ್ಬೋದು ಸರ್? ಇದು ಇಲ್ಲಿ ಚಿಕ್ಕದಾಗಿತ್ತು. ಇಲ್ಲಿ ಚಿಕ್ಕದಾಗಿದ್ದ ದೇವಸ್ಥಾನನ ನನ್ನ ಭಕ್ತಾದಿಗಳು ಎಲ್ಲರೂ ಕೂಡ ಸೇರಿ ಸ್ವಾಮಿ ದೇವಸ್ಥಾನ ಮಾಡಿ ಅಂತೇಳಿ ಕೇಳ್ಕೊಂಡ್ರು. ಅದನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ನನ್ನ ಭಕ್ತಾದಿಗಳು ನನಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ನಿರ್ಮಾಣ ಮಾಡಿದ್ದಾರೆ. ಲೀಡ್ರು ಅವರು ಇರುವಂಥ ಸಂಬಂಧ ಈ ದೇವಸ್ಥಾನಕ್ಕೆ ಅನ್ವಯಿಸಲ್ಲ. ಸರ್, ಇವತ್ತು ಲೋಕಾರ್ಪಣೆ ಕಾರ್ಯಕ್ರಮ ಮಾಡಿಕೊಂಡಿದ್ದು ರಾಜಗೋಪುರವನ್ನು, ಬೆಟ್ಟದಂಗೆ ಬೆಳೆಸಿರ್ತಕ್ಕಂಥ ರಾಜಗೋಪುರವನ್ನು ಜನರ ಸಮ್ಮುಖದಲ್ಲಿ ನಾವು ಲೋಕಾರ್ಪಣೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ನೆನ್ನೆಯಿಂದ ನಡೀತಾ ಇದೆ. ಇವತ್ತು ನಾಳೆ ನಾಡಿದ್ದು ಸ್ವಾಮಿ ಜಯಂತಿ. ಭಕ್ತಾದಿಗಳು ಸರ್ವೇ ಜನ ಸುಖಿನೋ ಭವಂತು. ನನ್ನ ಭಕ್ತರಿಗೆ ಭಗವಂತ ಒಳ್ಳೇದು ಮಾಡೋದಕ್ಕೆ ನಾನು ಈ ಮಟ್ಟಕ್ಕೆ ದೇವಸ್ಥಾನ ಕಟ್ಟಕ್ಕಾಗಿದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ದೊರೆಸ್ವಾಮೀಜಿ ಅಂತೇಳಿ. ಸರ್, ನನ್ನ ಹೆಸರು ಛಾಯಾಕುಮಾರ್ ಅಂತ. ನಮ್ಮ ಕ್ಷೇತ್ರದ ಹೆಸರು ಕಲಿಯುಗ ವರದ ಶನೀಶ್ವರ ಸ್ವಾಮಿ ಪುಣ್ಯಕ್ಷೇತ್ರ. ಇದಿರುವುದು ಶ್ರೀ ಕ್ಷೇತ್ರ ಚಾಮುಂಡಿನಗರ, ಗಿರಿನಗರ, ಹೊಸಕೆರಳ್ಳಿ ಮಧ್ಯಭಾಗದಲ್ಲಿ. ಇವತ್ತು ಈ ಕಲಿಯುಗ ವರದ ಶನೇಶ್ವರ ಸ್ವಾಮಿಯ ರಾಜಗೋಪುರದ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಕಳಶ ಸ್ಥಾಪನೆ ಹಾಗೂ ಶನೇಶ್ವರ ಸ್ವಾಮಿಯ ಜಯಂತ್ಯೋತ್ಸವ ತುಂಬ ಭಕ್ತರ ಸಹಾಯದಿಂದ ಅದ್ಧೂರಿಯಾಗಿ ನಡೆಯುತ್ತಿದೆ. ಅದೇ ರೀತಿಯಲ್ಲಿ ಬಂದಂತಹ ಭಕ್ತಾದಿಗಳ ಕಷ್ಟವನ್ನು ಹರಿಸುತ್ತಾ ಭಗವಂತ ಅವರಿಗೆ ಬೇಡಿದ ಆಯುಸ್ಸು ಆರೋಗ್ಯ ಭಾಗ್ಯವನ್ನು ಕೊಡುತ್ತಾ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಶನಿವಾರದಂದು ನಿರಂತರವಾಗಿ 11 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ನಿರಂತರವಾಗಿ ಅನ್ನ ಸಂತರ್ಪಣೆ ನಡೆಯುತ್ತಿದೆ. ನಾವು ಸುಂಕುತ್ಕಟ್ಟೆಯಿಂದ ಬಂದಿರೋದು. ನಾವು ಸ್ವಲ್ಪ ಬಡಸ್ಥಾನದಲ್ಲೇ ಇದ್ದು ಈ ಸ್ವಾಮಿಗಳನ್ನ ಬಂದು ನೋಡಿದಾಗ ಈ ಥರ ಬನ್ನಿ ನಮ್ಮ ದೇವಸ್ಥಾನಕ್ಕೆ ಬನ್ನಿ, ನಿಮ್ಮ ಕಷ್ಟವನ್ನೆಲ್ಲ ಪರಿಹಾರ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸತ್ಯ ಶನೇಶ್ವರ ಸ್ವಾಮಿ ಅಂತ ಸತ್ಯವಾದ ನಂದಿದ್ದೀವಿ ನಾವು. ನೀವು ಎಡಗಡೆಯಿಂದ ನೋಡಿ ಒಂಥರ ಅವತಾರ ಕಾಣ್ತಾರೆ, ಬಲಗಡೆಯಿಂದ ನೋಡಿ ಒಂಥರ ಅವತಾರ ಕಾಣ್ತಾರೆ. ನಾವು ನೆನ್ಕೊಂಡಿದ್ದು ಸತ್ಯವಾಗಲಾಗುತ್ತೆ. ನಾವು ಅದಕ್ಕೋಸ್ಕರ ಪ್ರತಿ ಶನಿವಾರ ಭಗವಂತನ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ನಮ್ಮ ಕಷ್ಟವನ್ನೆಲ್ಲ ಕೇಳ್ಕೊಂಡು ಹೋಗ್ತೀವಿ. ವಿತಿನ್ ಒಂದು 3 ಮಂತ್ಸ್ ಒಳಗೆ ನಾವು ಅಂದ್ಕೊಂಡು ಇದು ಡೆಫಿನೆಟ್ಲಿ ಆಗುತ್ತೆ. ಎಷ್ಟು ವರ್ಷದಿಂದ ಬರ್ತಿದ್ದೀವಿ ಸರ್? ನಾವು ಸುಮಾರು ಒಂದು 7-8 ವರ್ಷದಿಂದ ಅದು ಇನ್ನೂ ಚಿಕ್ಕದು ಹಳೆ ಗುಡಿ ಇದ್ದಾಗಿದ್ದಾನು ಬರ್ತಾಯಿದೆ. ಕೃಷ್ಣಪ್ಪ ಅಂತ ಸುಂಕುತ್ಕಟ್ಟೆ.